ಅಖಾಡಕ್ಕೆ ಮತ್ತೆ ಸ್ವಾಗತ. ಸ್ವಾಮೀಜಿ, ಈಗ ನೋಡಿ, ಬೇರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದ್ರೆ ಭಾರತದಲ್ಲಿ ಈಗ ಅಲ್ಪಸಂಖ್ಯಾತರು ಅಂತ ಏನು ಹೇಳ್ತೀವಿ, ಅವರು ಬಹಳ ಸುರಕ್ಷಿತವಾಗಿದ್ದಾರೆ, ಅವರಿಗೆ ಬಹಳ ರಕ್ಷಣೆ ಇದೆ ಅಂತ ನಾವು ನೋಡ್ತೀವಿ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಪರಿಸ್ಥಿತಿಗಳು ನಾವು ಕಾಣಿಸ್ತಾ ಇಲ್ಲ. ಬಟ್ ಕೆಲವೊಂದು ಕಡೆ ಹಿಂದೂಗಳಲ್ಲೂ ಕೂಡ ಭಾರತದಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೆದಿದ್ದಾವೆ. ಹಿಂದೂಗಳಲ್ಲೂ ಕೂಡ ಆ ಮತಾಂಧತೆ ಅನ್ನುವಂಥ ಆ ಒಂದು ವಿಷ ಬೀಜವನ್ನು ಬಿತ್ತಿ ಅವರು ಕೂಡ ಸಾಕಷ್ಟು ಅಲ್ಪಸಂಖ್ಯಾತರ ಮೇಲೆ ಹಲ್ಲೆನ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಡೆ ಹತ್ಯೆಗಳಾಗಿದೆ. ಉತ್ತರ ಪ್ರದೇಶ, ಬಿಹಾರ, ಕೆಲವು ಕಡೆಗಳಲ್ಲಿ ನಿಂತ ಘಟನೆಗಳು ಕೂಡ ಆಗಿದೆ. ಇದಲ್ವ ಹಾಗಾದರೆ ಮತಾಂಧತೆ ಅಂತ ಹೇಳಿ? ಪ್ರಸ್ತುತವಾದಂತಹ ಸ್ಥಿತಿಯಲ್ಲಿ ನಾವು ಅರಿತುಕೊಳ್ಳಿಕ್ಕಿರುವಂತದ್ದೇನು ಅಂತಂದ್ರೆ, ಇದನ್ನ ಯಾರು ಪೋಷಿಸ್ತಾ ಇದ್ದಾರೆ ಎನ್ನುವುದು ಬಹಳ ಮುಖ್ಯ. ಯಾವ ಕಾರಣಕ್ಕೆ ಈ ಘಟನೆಗಳು ನಡೀತದೆ ಎನ್ನುವುದು ಕೂಡ ಮುಖ್ಯ. ಯಾವಾಗ ಬಾಂಗ್ಲಾ ವಿಮೋಚನೆಯಾಯಿತು, ಯಾವಾಗ ಪಾಕಿಸ್ತಾನ ಧರ್ಮಾಂಧತೆಯ ವ್ಯವಸ್ಥೆಯ ಒಳಗೆ ಸಿಲುಕಿಕೊಂಡು ಪ್ರತ್ಯೇಕ ರಾಷ್ಟ್ರವಾಯಿತು, ಅಲ್ಲಿಂದ ಮೇಲೆ ಇಂತಹ ಮಾನಸಿಕ ಸ್ಥಿತಿ, ಇಂತಹ ಸಿನಿಮೆಯ ಘಟನೆಗಳು ಅಲ್ಲಲ್ಲೇ ನಡೀತಾ ಇದೆ. ಹಾಗಾಗಿ ನಮ್ಗೆ ಇರುವಂತಹ ಸಂಶಯ ಏನು ಅಂತಂದ್ರೆ, ಈಗ ಪ್ರಸ್ತುತವಾದಂತಹ ನಮ್ಮ ದೇಶದ ಒಳಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರು ಎಲ್ಲವನ್ನ ಹೊಂದಿಕೊಂಡಿದ್ದಾರೆ. ಈಗ ನೋಡಿ, ಅಲ್ಪಸಂಖ್ಯಾತರಿಗೆ ಸಿಗುವಂತಹ ಸವಲತ್ತುಗಳ ಜೊತೆ ಸರ್ಕಾರದ ಬೇರೆ ಸವಲತ್ತುಗಳು ಕೂಡ ಅವರಿಗೆ ಸಿಗ್ತದೆ. ಆ ದೃಷ್ಟಿಯಿಂದ ನೀವು ನೋಡಿದ್ರೆ ಅವರು ತುಂಬಾ ಸುಖ ಜೀವನವನ್ನೇ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲ್ಲ ಸವಲತ್ತುಗಳು ಅವರಿಗೆ ಹೆಚ್ಚೇ ಇದೆ. ಆದ್ರೆ ನೀವು ಇದನ್ನ ಬೇರೆ ರಾಷ್ಟ್ರಕ್ಕೆ ನೀವು ಹೋಲಿಸಿದ್ರೆ, ಅದು ಪಾಕಿಸ್ತಾನ ಇರಬಹುದು ಅಥವಾ ಅಫ್ಘಾನಿಸ್ತಾನ ಇರಬಹುದು ಅಥವಾ ಬಾಂಗ್ಲಾ ಇರಬಹುದು, ಈ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ಸೌಲಭ್ಯನೂ ಸಿಗುವುದಿಲ್ಲ. ಇದಕ್ಕೆ ಸರ್ಕಾರ ಕಣ್ತೆರೆಸಬೇಕು. ಈಗ ನಾವು ವಿದೇಶಾಂಗ ನೀತಿಯನ್ನೇನು ಅಳವಡಿಸಿಕೊಂಡು ಎಲ್ಲ ದೇಶಗಳನ್ನ ಸಾರ್ಕ್ ಶೃಂಗ ರಾಷ್ಟ್ರಗಳನ್ನ ನಾವೇನು ಕಟ್ಕೊಳ್ತಾ ಇದ್ದೇವೆ, ಒಂದು ಕಡೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳನ್ನ ನಾವೇನು ಕಟ್ಕೊಳ್ತಾ ಇದ್ದೇವೆ, ಇಲ್ಲಿಯ ನೀತಿಗಳು ಸಡಿಲವಾಗದಂತೆ ನೋಡಬೇಕಾದ್ದು ನಮ್ಮ ಧರ್ಮ ಅಂತ ನಾವು ಕಣ್ಣೆತ್ತಿ ಹೇಳಬೇಕು. ಅಲ್ಲ ಸ್ವಾಮೀಜಿ, ಈಗ ಬಾಂಗ್ಲಾದೇಶದಲ್ಲಿ ಎಲ್ಲ ಆಯಿತು, ಪಾಕಿಸ್ತಾನದಲ್ಲಿ ಎಲ್ಲ ಆಯಿತು, ಅಲ್ಲಿ ಹಿಂದೂಗಳ ಕೊಲೆ ಆಯಿತು. ಹಾಗಾಗಿ ನೀವು ಭಾರತದಲ್ಲಿರುವಂಥ ಮುಸ್ಲಿಮರನ್ನು ಅಥವಾ ಓವರಾಲ್ ಮುಸ್ಲಿಂ ಸಮುದಾಯವನ್ನು ಯಾಕೆ ಟಾರ್ಗೆಟ್ ಮಾಡಿ ಅವರೇ ತಪ್ಪಿತಸ್ಥರು, ಅವ್ರ ಮನಸ್ಥಿತಿನ ಹಾಗೆ ಈ ಥರದ ದೂಷಣೆಗಳು ಯಾಕೆ ಅಂತೇಳಿ? ಅಂದ್ರೆ ನಾವು ಹೇಳುವುದು, ಈ ಮತಾಂಧತೆ ಅನ್ನೋದು ಏನಿದೆಯಲ್ಲ, ಅದೊಂದು ಅಫೀಮು, ಅದೊಂದು ಅಮಲು. ಈ ಅಮಲನ್ನ ತುಂಬಿಕೊಂಡು ನನ್ನದೇ ಶ್ರೇಷ್ಠ. ಈಗ ನೋಡಿ, ಎಲ್ಲರೂ ನಾವು ಭಾರತೀಯರು ಅಂತ ಗುರುತಿಸಿಕೊಂಡ್ರೆ ಪ್ರಶ್ನೆ ಏನೇನೂ ಬರುವುದಿಲ್ಲ. ನನ್ನದೇ ಶ್ರೇಷ್ಠ ಅಂತ ನಾನು ಇಟ್ಕೊಂಡ್ರೆ ಮಾತ್ರ ಅಲ್ಲಿ ಪ್ರಶ್ನೆ ಬರುವಂತದ್ದು. ಯಾರ ಜೊತೆಗೂ ನಂಗೆ ಮಿಂಗಲಾಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವೆಲ್ಲರೂ ಭಾರತೀಯರು ಅಂತ ಕಂಡುಕೊಂಡ ಮೇಲೆ ಈ ಮತಾಂಧತೆ ಅನ್ನುವಂತಹ ಏನು ಗುಂಗು ಇದೆಯಲ್ಲ, ಅದು ತೊಲಗಿ ಹೋದ್ರೆ ಎಲ್ಲರ ಜೊತೆಗೆ ನಮ್ಗೆ ಚೆನ್ನಾಗಿರುವುದಕ್ಕೆ ಯಾವುದೇ ಸಂಶಯ ಇಲ್ಲ. ನೀವು ಗಮನಿಸಬೇಕಾದ್ದು, ಬಾಂಗ್ಲಾದಲ್ಲೇ ಆಗ್ಲಿ, ಪಾಕಿಸ್ತಾನದಲ್ಲೇ ಆಗ್ಲಿ, ಅಥವಾ ನಮ್ಮ ದೇಶದ ಒಳಗೆ ಎಲ್ಲಿ ಆದರೂ ನಡೆದ್ರೆ ಈ ಘಟನೆಯನ್ನ ಎಲ್ಲರೂ ಸೇರಿ ಖಂಡಿಸುವಂತ ಒಂದು ಪರಿಸ್ಥಿತಿಯನ್ನ ನಾವು ಕಾಣ್ತಾ ಇಲ್ವಲ್ಲ? ಇದೇ ಸೋಜಿಗ. ಎಸ್, ನಟರಾಜ್, ಈಗ ಕಾಂಗ್ರೆಸ್ ನಾಯಕರ ಒಂದು ಪೋಸ್ಟ್ ಇಲ್ಲ, ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಅದಕ್ಕೆ ಖಂಡನೆ ಅಥವಾ ಆ ಒಂದು ಕಟ್ಟರ್ ಕಾಣಿಸ್ತಾ ಇಲ್ಲ ಅಂತ ವಿರೋಧ ಮಾಡ್ತಾ ಇರೋದು. ಅಂದರೆ ಎಲ್ಲ ಒಂದು ಕಡೆ ರಾಜಕೀಯವಾಗಿ ಇದನ್ನು ಕೂಡ ತಾವು ರಾಜಕೀಯವಾಗಿ ನೋಡ್ತಾ ಇದ್ದೀರಿ? ಇಲ್ಲ, ಖಂಡಿತ ಇಲ್ಲ. ರಾಜಕೀಯವಾಗಿ ಎಲ್ಲೂ ನೋಡ್ತಾ ಇಲ್ಲ. ನೋಡಿ, ಇದು ಭೀಕರತೆ, ಇದು ಆತಂಕಕಾರಿ, ಒಳ್ಳೆಯ ಬೆಳವಣಿಗೆ ಅಲ್ಲ. ಮಾಬ್ ಲಿಂಚಿಂಗ್ ಅನ್ನೋದು ಬಾಂಗ್ಲಾದೇಶದಲ್ಲಿ ಅದು ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಆಗುವಂಥದ್ದು ಸರಿಯಾದ್ದಲ್ಲ. ಅದನ್ನು ಯಾರೂ ಒಪ್ಪುವಂಥದ್ದಿಲ್ಲ. ಸರ್ಕಾರವಾಗಿ ನಾವೇನು ಗೊತ್ತಾ, ಯಾರ ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ರಿಯಾಕ್ಟ್ ಮಾಡೋದಕ್ಕಿಂತ ಸರ್ಕಾರವಾಗಿ ಕೇಂದ್ರ ಸರ್ಕಾರ ರಿಯಾಕ್ಟ್ ಮಾಡಿದ್ರೆ ಅದು ಸಂಪೂರ್ಣ ಬೆಂಬಲ ನಮ್ದಿರುತ್ತೆ. ನಾನು ಅದನ್ನು ನಿಮ್ಗೆ ಹೇಳಕ್ಕೆ ಹೊರಟಿದ್ದು. ಯಾವುದೇ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆಗೋ ದಬ್ಬಾಳಿಕೆಯನ್ನು ಯಾರೂ ಸಹಿಸಬಾರದು. ನಮ್ಮ ಭಾರತ ದೇಶದಲ್ಲಿ ಏನಂದರೆ ಸಂವಿಧಾನ, ಕಾನೂನು ಒಂದು ಅವಕಾಶಗಳು ಕೊಟ್ಟಿದೆ, ಎಲ್ಲರೂ ಸಮಾನರು ಅಂತ ಈಕ್ವಲ್ ಆಗಿ ಕೊಟ್ಬಿಟ್ಟಿದೆ. ಹಾಗಾಗಿ ಎಲ್ಲೇ ದಬ್ಬಾಳಿಕೆ ಆದರೂ ಅವರು ಕಾನೂನು ಮೊರೆ ಹೋಗ್ತಾರೆ, ಸಂವಿಧಾನ ಅವರ ರಕ್ಷಣೆ ಮಾಡುತ್ತೆ. ಇಲ್ಲೂ ಏನಿಲ್ಲ ಅಂತೇನಿಲ್ಲ, ಭಾರತದಲ್ಲೇನು ಇಲ್ಲ ಅಂತೇನಿಲ್ಲ. ಭಾರತದಲ್ಲೂ ಕೂಡ ಮೂಲಭೂತವಾದಿಗಳಿದ್ದಾರೆ, ಅದು ಎಲ್ಲ ಧರ್ಮದ ಮೂಲಭೂತವಾದಿಗಳು ಭಾರತದಲ್ಲಿದ್ದಾರೆ. ಆದರೆ ಇಲ್ಲಿ ಬಾಂಗ್ಲಾದೇಶಲ್ಲಿ ಆಗ್ತಾ ಇರ್ತಕ್ಕಂಥದ್ದೇನು, ಅವರು ಹಿಂದೂ ಯುವಕ ಭಾರತದೊಂದಿಗೆ ಸಂಪರ್ಕ ಇರ್ತದೆ ಅಥವಾ ಅವರ ಮೂಲ ಭಾರತದಲ್ಲಿದೆ. ಹಾಗಾಗಿ ನಾವು ಅವ್ರಿಗೆ ಸಿಂಪಥೆಟಿಕಲ್ಲಿ ಅವ್ರ ಪರವಾಗಿ ನಿಲ್ಲಬೇಕು, ಅದನ್ನು ಪ್ರತಿಭಟಿಸಬೇಕು, ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರ ರಕ್ಷಣೆ ನಿಲ್ಲಿ ಅಂತ ಹೇಳಿ ಬಾಂಗ್ಲಾದೇಶದ ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಆ ಕೆಲಸವನ್ನು ಇಡೀ ದೇಶ ಮಾಡುತ್ತೆ. ಇದರೊಳಗೆ ಏನು ಪೊಲಿಟಿಕಲ್ ಪಾರ್ಟಿ ಅಂತಲ್ಲ, ಇವರು BJP, ಕಾಂಗ್ರೆಸ್, ಆಲ್ ಪೊಲಿಟಿಕಲ್ ಪಾರ್ಟೀಸ್, 140 crore ಪಾಪ್ಯುಲೇಷನ್ನು ಇದರ ಪರವಾಗಿ ಇರ್ತದೆ. ಇದರೊಳಗೆ 140 crore ಪಾಪ್ಯುಲೇಷನ್ ಅಂದರೆ ಅಲ್ಲಿ ಹಿಂದೂ ಮುಸ್ಲಿಂ ಅಂತೇನಿಲ್ಲ, ಎಲ್ಲ ಭಾರತೀಯರು ಇದರ ಪರವಾಗಿ ನಿಲ್ತೀವಿ. ನಾವು ಅದರ ಮೇಲೆ ಒತ್ತಡ ಹಾಕಿ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು, ಇದನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಅದಾದಮೇಲೆ ಈಗ ಕೇಂದ್ರ ಸರ್ಕಾರ ಏನು ತಗೊಂಡಿದೆ ನಿರ್ಧಾರ, ಕೇಂದ್ರ ಸರ್ಕಾರ ಏನು ಕಮ್ಯುನಿಕೇಷನ್ ಮಾಡಿದೆ, ಕೇಂದ್ರ ಸರ್ಕಾರ ಅಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಗೆ ಯಾವ ರೀತಿ ಧಾವಿಸಿ ಅಂತ ಏನು ಕರೆ ಕೊಟ್ಟಿದೆ, ಅದರದ್ದು ಕಮ್ಯುನಿಕೇಷನ್ ಏನಾಗಿದೆ,
ವಿದೇಶಾಂಗ ಇಲಾಖೆಯಿಂದ ಏನಾಗಿದೆ, ಪ್ರಧಾನಮಂತ್ರಿ ಕಚೇರಿಯಿಂದ ಏನಾಗಿದೆ, ಒಂದೊಂದು ವಿಷಯಗಳಿಗೂ ಪ್ರಧಾನಮಂತ್ರಿಗಳು ನೇರವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ವಿದೇಶಾಂಗ ಇಲಾಖೆ ಇರ್ತದೆ, Yes. ಅಲ್ಲಿನ ಮಂತ್ರಿ ಇರ್ತಾರೆ, ಅಲ್ಲಿನ ಇಲಾಖೆ ಕಚೇರಿ